ಯವ್ವ ರುಕ್ಮಿಣಿ ಮಾತಾಡಕ್ ಬಂತಂತೆ ಹಂಗ ವಟ 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 ಮಾತಾಡಕ್ ಹೋಗ್ಬಿಡುವ. ಮತ್ತೆ ಏನ್ಕಿನ್ನಾರ ಆದ್ರ ಡಾಕ್ಟರ್ ಏನ್ ಹೇಳ್ಯಾರ ಒಂದಿಷ್ಟು ದಿನ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ಯಾರಿಲ್ಲ. ಬಾಳ ಮಾತಾಡಂಗಿಲ್ಲ ಪಾಂಡ್ಯ. ಅಲ್ಲಲ್ಲ ಇಟ್ ರೊಕ್ಕ ಖರ್ಚು ಮಾಡ್ಕೊಂಡು ತೋರ್ಸ್ಕೊಂಡ್ ಬಂದಿ ಮಗಳನ್ನ. ಏನ್ ಬಿಡ ಇನ್ನ ತೊದಲ್ ಮಾತಾಡ್ತತಿ. ಚಂದಗ ಮಾತಾಡಕ್ ಬರೋಲ್ದಿ ಹುಡುಗಿಗೆ. ಹೊಳೆ ಹುಂಚೆನ್ ತೊಳ್ದಂಗ ಆತ್ ತಗೋ. ಯವ್ವ ನಿನಗ ನನ್ನ ಮಗಳ ಬಗ್ಗೆ ಒಂದಿನಾರ ಮಾತಾಡ್ಲಿಕ್ಕೆ ಅಂದ್ರೆ ಸಮಾಧಾನ ಆಗಂಗಿಲ್ಲನ. ಆಕಿ ತೊದಲಾರ ಮಾತಾಡೋಳಕ ಹೆಂಗಾರ ಮಾತಾಡೋಳಕ ನಿನಗೆ ಯಾಕೆ ಬಿ ನಾ ಏನಾರ ಮನಿಯಿಂದ ರೊಕ್ಕ ಕೊಟ್ಟು ತೋರ್ಸಿನ ಇಲ್ಲಲ್ಲ. ನೋಡು ನನ್ನ ಕೈ ದುಡ್ಕಿ ಮ್ಯಾಗ ನಾ ಮಾಡಿದ್ದು ಏನ್ ಅಪ್ಪ ಗಳಿಸಿದ್ರಾಗ ತಗೊಂಡ್ ದವಾಖಾನಿ ತೋರ್ಸಿನ ಇಲ್ಲಲ್ಲ. ರೊಕ್ಕ ಯಾರಾದ್ರೂ ರೊಕ್ಕನ ಅಲ್ಲ ಏನ್ ಹಂಚಿ ಬಿಲ್ಲಿ ಮಾಡ್ಯಾನೋ ಆದ್ರೂ ಇಟ್ ರೊಕ್ಕ ಖರ್ಚು ಮಾಡಿ ತೋರಿಸಿ ಇದೆಲ್ಲ ಬೇಕಿತ್ತ. ಇನ್ನು ಚಂದಗರ ಮಾತಾಡಕ್ ಬರೋಲ್ದಿಕ್ಕಿಗೆ. ಯವ್ವ ಈಗ ದವಾಖಾನೆಯಾಗಿದ್ದ ಬಂದೀವಿ, ನಿನ್ನ ಕೈ ಮುಗಿತೀನಿ ಸುಮ್ಮನೆ ಹೋಗ್ಬಿಡು. ನಿಮ್ಮಕ್ಕ ಊರಿಗೆ ಹೊಕ್ಕಳಂತ ಆಕಿಗೆ ಒಂದ್ ಚಲೋ ಸೀರೆ ತಗೊಂಬಾ. ನನಗೀಗ ಕೈಯಾಗ ರೊಕ್ಕ ಇಲ್ಬೆ, ನನಗೆ ನೀರಂತ ತಗೊಂಡ್ಬರ್ತೀನಿ ನಾನು. ಮಗಳಿಗೆ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ತೋರ್ಸಕ್ ರೊಕ್ಕದವು. ನನ್ನ ಮಗಳಿಗೆ ಒಂದು ಸೀರೆ ತರಕ್ ರೊಕ್ಕಿಲ್ಲ ನಿನಗೆ. ಇದ್ದಾಗ ತಂದು ಉಡ್ಸೀನಿ ಇಲ್ಲ ಅಂತಲ್ಲ, ಚಲೋ ಸೀರೆನ ತಂದು ಉಡ್ಸೀನಿ. ಈಗ ನಮ್ದು ಒಂದಿಟ್ಟು ಖರ್ಚು ವೆಚ್ಚ ಬಂದತಿ. ಇದು ಸಾಲಿಗೆ ಹಚ್ಚೋದಾತು ಅದಾತು ಇದಾತು. ಮತ್ತೆ ಇನ್ನೊಂದ್ಸತಿ ಬಂದಿರ್ತಲ್ಲ ಚಲೋ ಸೀರೆ ತಂದು ಕೊಡ್ತೀನಿ ಅಂತ. ಈ ಸುಮ್ಮನೆ ಒಂದು ಸಾಧಾರಣ ತಂದು ಕೊಡ್ತೀನಿ ಉಟ್ಕೊಂಡು ಹೋಗಂತೇಳಿ. ಅಯ್ಯ ಹಂಗಂದ್ರೆ ಹೆಂಗ ಬಿಡ್ಬೇಯವ. ನನಗೆ ಯಾಕೆ ತರ್ತಾರ? ತಮ್ಮ ಮಕ್ಕಳಿಗೆ ಆದ್ರೆ ಎಲ್ಲ ಮಾಡ್ತಾರ, ನಮಗ್ ಮಾತ್ರ ಏನು ಇಲ್ಲ. ಯಾಕೆ ವಚ್ಚಿದ ಬಂದ್ ಸ್ವಲ್ಪ ನಿಮಗೆ ಸೀರೆ ಉಡಿಸ್ ಕಳ್ಸಂಗಿಲ್ಲನ? ನೀ ಕಣ್ಣಿ ನೆಟ್ಟಂತ ಸೀರೆ ತಂದು ಉಡಿಸ್ತೀವಿ. ಮಕ್ಕಳಿಗೆ ಆದ್ರೆ ಎಲ್ಲ ಇರ್ತಾವ, ಅಕ್ಕಂಗಿರಿಗೆ ಆದ್ರೆ ಮಾಡಕ್ಕೆ ಏನು ಇರಂಗಿಲ್ಲ ಇವರಿಗೆ. ನಾವು ಎಲ್ಲ ಮಾಡಿವಿ ಇಲ್ಲಿ ಮಠ. ನಾ ಒಂದು ಕೇಳ್ತಾನೆ ಈಗ, ನನ್ನ ಮಗಳು ದೊಡ್ಡಕೆದಾಗ ನೀ ಏನೇನು ತಂದೆವ? ಆಗಂಕರು ಸಾದ್ರತಿ ನಾ ಎರ್ದಿನಿ ನನಗೇನು ತರಂಗಿಲ್ಲನ ಅಂತಂದಿ. ನಿಂತ ಮೆಟ್ಟಿನ ಮ್ಯಾಗ ಜಗಳ ಮಾಡಿದಿ, ನಿಂತ ಮೆಟ್ಟಿನ ಮ್ಯಾಗ 4ನೇ ತೂಕದ ಬಂಗಾರ ತಂದು ಕೊಟ್ಟಿವಿ, ತಗೊಂಡ್ ಹೋದಿ. ನೀನಂಕರು ನೀ ಏನ್ ಮಾಡಿದಿ? ಹೊಳ ಸೊಸಿಗೆ ಏನಾರ ಮಾಡ್ಬೇಕಿಲ್ಲ? ಒಂದು 1/4 ಕಿಲೋ ಕೊಬ್ಬರಿ ಹುಟ್ಟಿಲ್ಲ ನಿನ್ನ ಮಕ್ಕಕ್ಕ. ಅಲ್ಲಿದ್ದ ಇಲ್ಲಿಗೆ ಕೈ ಬೀಸ್ಕೊಂತ ಬಂದು ಹೋಗುಮ್ದಾಗ ಬಂಗಾರ ತಗೊಂಡು ಹೋದಿ. ಅದಕ್ಕೆ ಏನಾರ ಅಂದ್ವಿ ನಾವು? ಯಾವ ನೋಡ್ಬೇ ಹೆಂಗ್ ಮಾತಾಡ್ತಾವ ನಿನ್ ಸೊಸಿ. ಪಾಂಡ್ಯ ಹೆಂತಿನ ಮಾತಾಡಕ್ ಹಚ್ಚಿ ನೀ ಗಪ್ನ ನಿಂತೇನು? ಆಕಿ ಮಾತಾಡಿದ್ರಾಗ ಏನ್ ತಪ್ಪೈತ್ವಿ? ಆಕಿ ಬರೋಬ್ಬರಿನ ಮಾತಾಡ್ಯಾಳ. ಮತ್ತ ನೀ ಏನ್ ಇಟ್ಕೊಂಡಿ ನನ್ನ ಮಗಳ ಮ್ಯಾಗ? ನಾನು ಹೆಂತ ಮಾತಾಡೋದು ತಪ್ಪಿಲ್ಲ. ನೀನು ಯಾವಾಗ ನೋಡಿದ್ರು ಬರೀ ತವ್ರ ಮನೆಯಿಂದ ಅದನ್ನ ಕೊಡ್ರಿ ಅಂತೇಳಿ ಕೇಳಿಸ್ಕೊಂಡು ಹೋಗ್ತಾನೆ ಇರ್ತಿ. ನಮಗಂತ ಒಮ್ಮೆರ ಏನಾರ ತಂದಿಯೇನ, ಏನಾರ ಮಾಡಿಯೇನ್ ನೀನು? ಪಂಚಮಿಗೆ ಉಂಡಿ ಕೊಟ್ಟು ಕಳ್ಸಿದ್ರೆ ಹೊಳ್ಳಿ ಅವ್ ನೋಟು ಉಂಡಿ ತಕೊಂಡು ಖಾಲಿ ಡಬ್ಬಿ ಕೊಟ್ಟು ಕಳಿಸ್ತಿ. ನಾವು ಅದಕ್ಕೂ ಏನು ಅನ್ನಂಗಿಲ್ಲ. ಈಗ ಕೈಯಾಗ ರೊಕ್ಕಿಲ್ಲ, ಇನ್ನೊಂದ್ಸತಿ ಬಂದಾಗ ಕೊಡಿಸ್ತೀವಿ ಸೀರೆ ಅಂದ್ರೆ ಹಿಂಗ ಏನು ಕೊಡಿಸ್ಲಾರ್ದಾರ ಗತಿ ಮಾತಾಡ್ತೀರಿ. ಇಡೀ ಊರು ತುಂಬಾ ಹೇಳ್ಕೊಂತ ಬರ್ತೀರಿ ನಮ್ಗೇನು ಕೊಡಿಸಿಲ್ಲ ಅಂತೇಳಿ. ಯಾಕೆ ಪಿಸರಿ ನಿನ್ ಮುಂದೆ ಹೇಳ್ದಾಕಿ? ನಿಮ್ ಸೋದರ ಮಾವನ್ ಹಿಂತಿ ಮುಂದೆ ಹೇಳಿ ಬಂದಿರಂತಲ್ಲ, ಆಕಿನ ಬಂದು ಹೇಳಿದ್ಲು ನನ್ನ ಮುಂದೆ. ಊರಾಗ ಇಷ್ಟು ಹೊತ್ತಾಳ ಮಾಡಿ ಇಟ್ಟು ಬಿಟ್ರಿ ನಮ್ಮನ್ನ. ನನ್ನ ಮಗಳು ಹುಟ್ಟಿ ಇಷ್ಟು ದೊಡ್ಡಕಿಗ ಏನು ಉದ್ದ ಅಂಗಿ ತಂದಿಲ್ಲ. ಎಲ್ಲ ಹೆಣ್ಮಕ್ಳು ನಿನ್ನಂಗ ಇದ್ರ ಗನ ಚಂದ ಆಗಿತ್ತು ಹೇಳು. ಒಂದೇನೋ ತರಕ್ಕೆಲ್ಲ ಏನು ಮಾಡಕ್ಕೆಲ್ಲ. ನೋಡ್ ಹೆಂಗ್ ಮಾತಾಡ್ತಾ. ನಾ ಯಾಕೆ ತರ್ಬೇಕು? ಮೊನ್ನೆ ನಿಮ್ ತಂಗಿ ಹಡ್ದಾಳ ಅಂತೇಳಿ ಹೋಗಿ ಉಡ್ದಾರ ಕೊಟ್ಟು ಬಂದಿ. ನಾವ್ ಅದಕ್ಕೇನಾರ ಅಂದ್ವನ? ನಿಮ್ ತವ್ರ ಮನಿಗೆ ಆದ್ರೂ ಕೊಡಾಕ ಎಲ್ಲ ರೊಕ್ಕ ಇರ್ತಾವ ನಿನ್ನ ಹತ್ರ. ಹೌದ್ರಿ ಕೊಡ್ತೀವಿ ನಾವು. ನಮ್ ತಂಗಿನೂ ನನ್ನ ಮಗಳಿಗೆ ಕಾಲನ ಚೈನ ತಗೊಂಬಂದಾಳ ಆಕಿ ದೊಡ್ಡಕೆದಾಗ. ಮತ್ತ ಕೊಟ್ಟಾರ್ದು ಕೊಟ್ಟು ತೀರಿಸ್ಬೇಕು. ಕೊಟ್ಟಾರ್ದು ಮುಕ್ಕಳಿ ಬಿಡು ಕಿತ್ಕೊಂಡು ಕೊಡಾಕ ಆಗಂಗಿಲ್ಲ ನಮ್ಗ ನಿಮ್ ಮಗಳ ಗತೆ. ಯಾಕ ನೀನ್ ಹೆಂತಿದ ಬಾಯಿ ದೊಡ್ಡದಾಗಕತ್ತೆ ಪಾಂಡ್ಯ, ಒಂದಿಟ್ಟು ಹೇಳಾಕಿಗೆ. ಈಕಿನ್ ನೋಡಿ ಆಕಿ ಹಾರಾಡಕತ್ತಾಳ. ಯಾರಿಗೂ ನಾವು ಕಲ್ಸಂಗಿಲ್ಲ. ಅವ್ರ 2 ದಿನ ಅಂತ ನೋಡ್ತಾರ. ಎಲ್ಲಾರು ನೀವು ಹಂಗ ಮಾಡ್ತೀರಿ. ಅದಕ್ಕೆ ಆಕಿ ಅಕ್ಕನ ಹೊಳ್ಳಿ ನಿಮಗ್ ಮಾಡ್ತಾಳ. 2 ದಿನ ಸಹಿಸ್ಕೊಂತಾರ ಒಬ್ರು. ಯವ್ವ ಈಗ ದವಾಖಾನೆಗಿದ್ದ ಬಂದಿವ, ನಿನ್ನ ಜಗಳ ಕೇಳಕ್ ಆಗಂಗಿಲ್ಲ. ದಯವಿಟ್ಟು ಸುಮ್ಮನೆ ಹೋಗ್ಬಿಡು. ಮೊಮ್ಮಕ್ಳು ಕಾಣೋ ವಯಸ್ಸಾತ ಇವ್ರಿಗೆ. ಇನ್ನೂ ಅದನ್ನ ತಂದು ಕೊಡುದ ಏನ್ ಕೊಟ್ರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರ. ನೀಲಿ ಸುಮ್ಮಿದ್ಬಿಡು ನೀನು. 2 ದಿನ ಅಂತ ಸುಮ್ಮಿರೋದು. ಏನ್ ಕೊಟ್ರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರಲ್ಲ ಇವ್ರು. ಇಡೀ ಊರು ತುಂಬ ಹೇಳ್ಕೊಂತ ಅಡ್ಡಿರ್ತಾರ. ಹೆಣ್ಮಕ್ಳು ಅಂದ್ರೆ ಹಿಂಗ ಇರ್ತಾರನು? ನಡಿ, ನನಗೇನ್ ಮಾಡ್ಬೇಕನ್ನೋ ಗೊತ್ತೈತಿ. ನಡಿ, ಗಡ್ಡೆನು ಆಡ್ ಮಾಡ್ತೀನಿ. ನಿನಗ ಸೀರಿ ಪಾರಿ ಅವೆಲ್ಲ ಕೊಡಿಸಿ ಕಳಿಸ್ತೀನಿ. ನಡಿ, ಯಾರು ಏನ್ ಮಾಡ್ತಾರ ನೋಡ್ತೀನಿ ನಾನು. ನೋಡ್ರಿ ಹೆಂಗೈತಿ ಇವ್ರು ಬರ್ತಾ. ಹೋಲ್ ಬಿಡ್ಲಿ, ಏನಾರ ಯಾಕೆ ಮಾಡ್ಕೊಂಡು ಹೋಲ್ರಕ್ಕ, ಯಾಕೆ ತಲೆ ಕೆಡಿಸ್ಕೊಂತಿ? ನನ್ನ ಮಗಳಿಗೆ ದೃಷ್ಟಿ ಭಾಳ ಆಗೈತಿ. ಮೊದ್ಲೇ ಆಕಿ ದೃಷ್ಟಿ ತೆಗಿ. ರುಕ್ಮಿಣಿ ನಿಮ್ಮಮ್ಮ ಏನಾರ ಅಂತಿರ್ತಾಳ, ಆಕಿದು ತಲೆಗೆ ಹಚ್ಕೊಳಕ್ ಹೋಗ್ಬಿಡಿಯವ್ವ. ನೀನು ಚಂದಾಗಿರ್ಬೇಕು, ಯಾವಾಗಲೂ ನಕ್ಕೊಂತ ಇರ್ಬೇಕು. ಚಂದಾಗ ಓದಿ ದೊಡ್ಡ ಸಾಲಿ ಕಲಿತು ದೊಡ್ಡ ನೌಕರಿ ಹಿಡಿಬೇಕವ್ವ. ಆತಪ್ಪ. ನೀಲಿ ನೇತ್ರ ತೆಗಿಲೆ ನನ್ನ ಮಗಳಿಗೆ. ಯಾರು ಬಂದು ಓದುವಲ್ಲ ದೃಷ್ಟಿ ಗೊಂಬಿ. ಬರೀ ಆತರದ ಕೇಳೋದು ಏನ್ ಕರ್ಮ ಮಾಡಿವೆ ಏನ. ನಾಯಿ ಕಣ್ಣು, ನರಿ ಕಣ್ಣು, ಹೋದರ್ ಕಣ್ಣು, ಬಂದರ್ ಕಣ್ಣು, ಅಪ್ಪ ಅವನ ಕಣ್ಣು, ಇನ್ನೇ ಈಗ ಬಂದು ಹೋದ್ಲಲ್ಲ ನಿಮ್ಮ ಸ್ವಾಗರತ್ತಿ ಕಣ್ಣು, ನಿಮ್ಮ ಅಮ್ಮನ ಕಣ್ಣು, ಉಷ್ಟ್ರ ಕಣ್ಣು. ಹೋಗ್ಲೇವ. ಥೂ 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 ಥೂ. ಹೊರಗೆ ಹೋಗಿ ಎಡಗಾಲಿಲೆ ತುಳಿದು ಒಗದು ಬಂದ್ಬಿಡು. ಅಪ್ಪ ನಾಳೆ ನಾನು ಕಾಲೇಜಕ್ಕೆ ಹೋಗ್ತೀನಿ. ಬೇಡವಾ ಇನ್ನೊಂದು 2 ದಿನ
ಮನ್ಯಾಗ ಊದ್ಕೊ ಹಿಂದೆಗಡೆ ಹೋಗಕತ್ಯಾ ಇವ ನೋಡ ಸೀರೆ ಹೆಂಗ್ ಕಾಣಕತ್ತಾವ ನೋಡ್ರಿ ನಿಮ್ಮ ಮಗಳು. ಸಾಕ್ಷಾತ್ ಮಹಾಲಕ್ಷ್ಮಿ ಕಂಡಂಕ ಅಂತ ಗೌರ ಭಾಳ ಚಂದಾಗಿವ. ಹೂವ ಒಂದು ಇಡ್ಬೇಕಿತ್ತು ಪಾರಿ, ಹೂ ಒಂದು ಮುಡ್ಸಿದ್ರೆ ಚಂದ ಕಾಣ್ತಿದ್ಲ. ಅಯ್ಯಯ್ಯ ಇದ ಸೀರೆ ಉಟ್ಕೋಬೇಕಾದ್ರ ರಾಮಾಯಣ ಮಹಾಭಾರತ ಮಾಡಿದ್ಲ ನಿಮ್ಮ ಮಗಳು. ಎಲ್ಲರೂ ಗುಡಿಗೆ ಅದು ಕರ್ಕೊಂಡು ಹೊಂಟೇನ್ಲೇ ನನ್ನ ಮಗಳನ್ನ ಸೀರೆ ಉಡಿಸಿ ತಯಾರು ಮಾಡಿ. 60 ಕರೋಳು ಮಗಳಂತ 60 ಅದು ಎಲ್ಲಾರು ಮರ್ತ ಬಿಟ್ರೇನ. ಇವತ್ತ ಗೌರನ್ನ ನೋಡಕ್ ಬರ್ತಾರಂತೆ ಹೇಳಿದ್ದಿಲ್ಲ ನಿಮಗ. ಯಾರು ನೋಡಕ್ ಬರ್ತಾರ? ಅಯ್ಯೋ ದೇವ್ರ ಹಸತಿಲಿ ಬಸಿಲಿ ನಿಮ್ ತಲಿ ಏನ ಕೆಟ್ಟ ಹೋಗಿತಾನೆ ಹೆಂಗ? ನಿಮ್ ತಲಿ ಬಟಾಟೆ ಆಗ್ಬಿಟ್ಟತಿ. ಈಗ ಅಂಕರು ಏನೊಂದ್ ಏನ್ ನೆನಪೇ ಇರಂಗಿಲ್ಲ ನಿಮಗ. ಬರೇ ನಾಟಕ ನೋಡಕ್ ಹೋಗುದು, ತಿನ್ನುದು ಅಡ್ಯಾಡುದು ಇನ್ನ ಮಾಡಕತ್ತೀರಿ. ಮತ್ತ ಮನಿ ಮಠ ಹೆಂಡ್ರು ಮಕ್ಕಳು ಯಾವಾಗ ನೆನಪಿರ್ಬೇಕು? ನಾ ಹೇಳಿದ್ದಾರೆ ನಿಮಗೆ ಯಾವಾಗ ನೆನಪಿರ್ಬೇಕು? ಪಾರಿ ಸಮಾಧಾನ ಶಾಂತಿ ಶಾಂತಿ ಶಾಂತಿ. ನಾ ಶಾಂತಿಯಿಂದ ಇರಾಕ ನನ್ನೆಲ್ಲಿ ಬಿಡ್ತೀರಿ? ಅಲ್ಲ ನೀ ನನಗೇನು ಹೇಳೇ ಇಲ್ಲ. ನೆನಪು ಮಾಡ್ಕೊ, ನನಗೆ 60 ಕರೋಳು ಮರಳು ಅಂತಿ, ನೀನು ಅರಳು ಮರಳಾಗಿ ನನಗೆ ನೀ ಏನು ಹೇಳೇ ಇಲ್ಲ, ಯಾವ ಸುದ್ದಿನೂ ಹೇಳಿಲ್ಲ. ಇನ್ನೊಂದು ಹೊಸ ಕಲ್ತಾರ ಎಲ್ಲ ಹೇಳ್ತೀನಿ, ಮತ್ತೆ ನನಗೇನು ಹೇಳೇ ಇಲ್ಲ ಅಂತೇಳಿ ಹೇಳೋದೊಂದು ಕಲ್ತು ಬಿಟ್ರಿ ನೋಡು. ನಿಮ್ಮ ಮಗಳನ್ನ ನೋಡಕ್ ಬರ್ತಾರ ಇವತ್ತ. ಅದಕ್ಕೆ ಸೀರೆ ಉಡಿಸಿ ತಯಾರು ಮಾಡಿ ನಿಂದಿರ್ಸಿನಿ. ಇಬ್ಬರು ಗೊತ್ತಾಗೈತಿ ಒಳ್ಳೆ ಅಂತೇಳಿ ಜಳ ತಕೊಂಡ್ ನಿಂತ ನೋಡಿ ಹೇಳ್ರಿ ನಿಮ್ಮ ಮಗಳಿಗೆ ತಿಳಿಸಿ. ಪಪ್ಪ ನಾನು ನಿಮ್ಗೆ ಎಷ್ಟು ಸಲ ಹೇಳಿನಿ ಇಟ್ಲಗು ಲಗ್ನ ಒಲ್ಲೆ ಅಂತೇಳಿ. ಈಗ ಮಮ್ಮಿಗೆ ಒಂದಿಟ್ಟು ನೀವ ಹೇಳ್ರಿ ಪಪ್ಪ. ನಾವು ಅಲ್ರಿ ಪಪ್ಪ, ನಂಗೆ ಇಷ್ಟ ಇಲ್ಲ ಈ ಮದುವೆ. ನೋಡಿ ಇವನ್ನೆಲ್ಲ ಸೀರೆ ಪಾರಿ ನಮ್ಗೆ ಇವೆಲ್ಲ ಇಷ್ಟ ಆಗಂಗಿಲ್ರಿ ಪಪ್ಪ. ನಂಗೆ ಮದುವೆ ಬೇಡ, ಬೇಕಂದ್ರ ಗಂಗಾ ಮಾಡಿಸ್ರಿ ನಿಮ್ಮ ಮದುವೆನ. ಹೌದು ಹೌದು ಹೌದು, ನೀ ಹೇಳೋದು ಬರೋಬ್ಬರಿನೇ ಐತಿ. ಇನ್ನೂ ಓದ್ತಿ ಅಂತೆಲ್ಲ ಓದು ರೀ. ಹೇಳ ನಿಮ್ಮ ಮಗಳು ಸುದ್ದಿದ್ಲ ಅಂದ್ರೆ ನಾನು ಯಾಕೆ ಈಕಿಗೆ ಇಟ್ಲಗು ಲಗ್ನ ಮಾಡಿಸ್ತಿದ್ದೆ. ಈಕಿಗೆ ಕುಡಿಯೋದು ತಿನ್ನೋದು ಊರಾಗೆಲ್ಲ ಹೊತ್ತಾಗ್ಬಿಟ್ಟ ನೋಡು. ಎಲ್ಲರೂ ನನಗೆ ಚೀತು ಅನ್ನೋ ಮಾಡ್ಬಿಟ್ಟ. ಅದಕ್ಕೆ ಈಕಿನ ಲಗ್ನ ಮಾಡ್ಕೊಟ್ಬಿಟ್ರೆ ನಮ್ಮ ತಲೆ ಮೇಗಿನ ಬಾಳ ಇಳಿತೈತಿ. ನಾ ಅದನ್ನ ಹಾಕತ್ತೀನಿ, ನೀವು ನೋಡಿದ್ರೆ ಹೌದು 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 ಅಂತ. ನೀ ಹೇಳೋದ್ರಾಗು ಒಂದು ಪಾಯಿಂಟ್ ಐತಿ. ಹೌದು ಹೌದು ಕರೆಕ್ಟ್ ಐತಿ. ಪಪ್ಪ ನಂಗೆ ಇಷ್ಟ ಇಲ್ಲ ಅಂತ ಹೇಳಕತ್ತೀನಿ, ನೀವು ಮಮ್ಮಿ ಹೇಳಿದ್ದಕ್ಕೂ ಹ್ಞೂ ಅನ್ನಕತ್ತಿರ್ಲ. ಹೌದು 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 ರೀ. ರೀ ಏನ್ ನಾಟಕ ಎಬ್ಸಿರಿ ನೀವು? ಚಂದಗ ನಕ್ಕೊಂತ ನಿಂದ್ರ ಅಂತೇಳಿ ನಿಮ್ಮ ಮಗಳಿಗೆ ಮಕ್ಕ ದಮ್ಮ ಹೆಡ್ಗಿದ ಗರ್ತ ಮಾಡ್ಕೊಂಡು ನಿಂದ್ರಬೇಡ ಅಂತ ಹೇಳ್ರಿ. ಹುಡುಗ ಚಲೋ ನೌಕರಿ ಹಾಕದನ, ದೊಡ್ಡ ಆಸ್ತಿವಾನ್ರ ಅದಾರ. ಬಡ ಬಡ ಲಗ್ನ ಮಾಡ್ಕೊಡುನು. ಇನ್ನೊಬ್ಬ ಅವ್ರ ತಮ್ಮ ಅದನಂತ. ಮತ್ತೆ ಈಕಿ ಹ್ಞೂ ಅಂದು ಎಲ್ಲ ಚಲೋ ಆತಂದ್ರ ಆಕಿನೂ ಗಂಗಾವನ್ನೊಬ್ಬಕಿನ ಕರೆದು ಆಕಿನೊಬ್ಬಕಿನ ತೋರಿಸಿ ಇಬ್ರು ಒಂದ ಮನಿ ಕೊಡೋದು ಆಗ್ಬಿಡ್ತತಿ. ಕೊಟ್ಬಿಡುನು. ಹೆಣ್ಣು ಮಕ್ಕಳನ್ನ ಎಷ್ಟು ದಿನ ಇಟ್ಕೊಂಡ್ರಿ ಏನು? ಪಪ್ಪ ನೋಡಿ ಹಿಂಗತಿ ಮಾತಾಡಕತ್ತಾಳ, ನನಗೆ ಇಷ್ಟ ಇಲ್ಲ ಲಗ್ನ. ಅಲ್ಲ ಕೂಸ, ಅದು ನೋಡ್ವಾ, ವಯಸ್ಸಾಗಿಂದ ಲಗ್ನ ಆಗಬೇಕು. ನೋಡಿಲ್ಲ ನಿಮ್ಮವನ್ನ ನಾನು ಇನ್ನೂ 17 ತುಂಬಿದ್ದಿಲ್ಲ ಪಾರಿ. 16 15 ಇರ್ಬೇಕಲ್ಲ, ಆವಾಗ ಲಗ್ನ ಆಗಿದ್ನಲ್ಲ ನೀನು. ಆವಾಗ ನಿಮ್ಮವನನ್ನ ನೋಡಿ ನಕ್ಕಿದ್ಲು. ನಾನು ಆವಾಗಲ್ಲ ತಾಯಿ ಕಟ್ಕೊಂಡು ಮನೆ ಕರ್ಕೊಂಬಂದಿದ್ದೆ ನಿಮ್ಮವನ್ನ. ರೀ ಇದೆಲ್ಲ ಹರಿಕತೆ ಬಿಡ್ರಿ. ಈಗ ನಮ್ದು ಹೇಳಂತ ಹೇಳಿದ್ಲ ನೈತಿ ಮೊದ್ಲೇ ಕೈಕಿಗೆ ನಿಟ್ಬಿಟ್ಟ ನಿಂದ್ರ ಅಂತ ಹೇಳ್ರಿ. ಅಲ್ಲಿ ಬಂದಾಗ ಏನಾರ ಹಾರ್ಯಾಡಿದ್ಲು, ಏನಾರ ಅವಮಾನ ಅದು ಮಾಡಿದ್ಲು ಅಂದ್ರೆ ಮತ್ತೆ ನಾ ಸುಮ್ಮನೆ ಇರಂಗಿಲ್ಲ ನೋಡು. ಹೌದು ಕೂಸ, ನಿಮ್ಮವ್ ಹೇಳೋದ್ರಾಗ ಒಂದು ಅರ್ಥ ಐತಿ. ಅಲ್ಲ ಚಲೋ ಅದಾರಂತ ಸುಮ್ಮನೆ ಲಗ್ನ ಆಗ್ಬಿಡು. ಮುಂದೆ ಓದಿಸ್ತೀನ ನಾ ಎಲ್ಲ ಮಾತಾಡ್ತೀನಿ ಹುಡುಗನ ಕೂಡ. ನೀವು ಮುಂದೆ ಓದ್ಬೇಕು ಹೌದಿಲ್ಲ? ನಾ ಎಲ್ಲ ಹೇಳ್ತೀನಿ. ಈಗ ನನ್ನ ಮಾತು ಕೇಳ್ತಿಲ್ಲ ಪಪ್ಪ. ಅದು ನನಗೆ ಹಿಂಗೆ ಸೀರೆ ಪಾರಿ ಉಡೋದು ಇಷ್ಟ ಆಗಂಗಿಲ್ಲ. ಲಗ್ನ ಆಗಿಂದ ಸೀರೆ ಉಡ ಅಂದ್ರೆ ನೋಡಿಲ್ಲೇ ಒಂದು ಲಿಸ್ಟ್ ಮಾಡಿಕೊಡು. ನಿನಗೆ ಏನಿಷ್ಟ ಏನಿಷ್ಟ ಇಲ್ಲ. ನಾ ಎಲ್ಲ ಬಾಯ್ಲಿ ಹೇಳ್ತೀನಿ. ನಾ ಎಲ್ಲ ಹುಡುಗನ ಕೂಡ ಹುಡುಗರ ಅಪ್ಪನ ಕೂಡ ಮಾತಾಡ್ತೀನಂತ. ನೀ ತಲೆ ಕೆಡಿಸ್ಕೊಬೇಡ. ಬಂದಾಗ ನಕ್ಕೊಂತ ಕೂತು ಬಿಡು. ಇಲ್ಲ ಅಂದರೆ ನಿಮ್ಮವ್ವ ಕಾಳಿ ಅವತಾರ ತಾಳ್ತಾಳ. ನನ್ನ ಮಾತು ಕೇಳುವ. ನೀನು ಪ್ಯಾಂಟ್ ಶರ್ಟ್ ಹಾಕೋಬೇಕು, ಲಗ್ನಾಗಿಂದ ಮುಂದೆ ಸಾಲಿ ಕಲಿಬೇಕು, ಇಷ್ಟ ಹೌದಿಲ್ಲ ನಿನಗೆ? ಏನು ಸ್ವತಂತ್ರವಾಗಿರ್ಬೇಕು. ಯಾರ ಕೈಯಾಗ ಸಿಕ್ಕಾಕೊಂಡು ಒದ್ದಾಡಬಾರ್ದು. ಇಷ್ಟೆಲ್ಲ ಅದ ಹೌದಿಲ್ಲ ನಿನ್ನ ಲಿಸ್ಟ್? ಇದನ್ನೆಲ್ಲ ನಾನು ಮಾತಾಡ್ತೀನಿ, ನೀ ತಲೆ ಕೆಡಿಸ್ಕೋಬೇಡ. ಅದೇನದ ಇಬ್ರು ಅಪ್ಪ ಮಗಳು ಕುತ್ಕೊಂಡು ಮಾತಾಡ್ಕಣಕತ್ತೀರಿ? ನಿನಗೆ ಯಾಕೆ ಬೇಕು? ಅಪ್ಪ ಮಗಳು ನಾವು 1000 ಮಾತಾಡ್ತೀವಿ. ನಿನ್ನ ಡೇಟ್ ಐತೆ ಆಟ ಮಾಡಿ ಹೋಗು. ನನ್ನ ಮಗಳು ಸುಮ್ ಕುಂದಿರ್ತಾಳ. ನೀನು ಬಂದವ್ರಿಗೆ ಒಂದು ಸ್ವಲ್ಪ ತಿನ್ನಸ ಪನಸ ಮಾಡಿ ಹೋಗಿ ಒಳಗೆ ಹೋಗಿ ಅಡುಗೆ ಮನೆಗೆ ಬಂದ್ಬಿಟ್ಲ. ನನ್ನ ಮಗಳಿಗೆ ಹೇಳಾಕ ನನ್ನ ಮಗಳನ್ನೇ ನಟ್ಟು ಬುದ್ಧಿಗಿಡಿ ಮಾಡ್ಯಾನ. ಆಕೆ ಹಂಗೆಲ್ಲ ಮಾಡಂಗಿಲ್ಲ. ಅವ್ರ ಅಪ್ಪನ ಮರ್ಯಾದೆ ಕಳೆಯಂಗಿಲ್ಲ ಆಕಿ. ಅವ್ರಪ್ಪ ಅಂದ್ರೆ ಪ್ರಾಣಕ್ಕಿಗೆ. ನಿನಗೇನು ಗೊತ್ತೈತಿ? ಹೋಗು ಬಂದ್ಬಿಟ್ಲು ಶಾನ್ಯಾಕೆ ಆಗಿ ಹೇಳಾಕ.
ಹ್ಮ್ ನೋಡಿ ಹೆಂಗೈತಿ ಬಡ್ತಾ. ನಾ ಹೇಳ್ದಷ್ಟು ಮಾಡ ನನ್ನ ಕೂಸು ನೋಡಿಲ್ಲೇ ನಮ್ಮ ಈಗಿನ ಕಾಲದಾಗ ಚಲೋ ಬಿಗ್ದಾನ ಸಿಗೋದು ಕಷ್ಟ ಐತಿ. ನಮ್ಮ ಲೆವೆಲಿಗೆ ಸಿಗೋದು ಕಠಿಣವ. ನೋಡಿಲ್ಲಿ ಅವರು ಜಗ್ಗು ಶ್ರೀಮಂತರು ಅದಾರಂತ. ಹಾಂ ಅವರು ನಮ್ಮ ಸರಿ ಜೋಡಿನ ಅದಾರ. ಹ್ಞೂ ಅಂತ ಒಪ್ಕೊಂಬಿಡು. ಮತ್ತು ಮುಂದಿಂದೆಲ್ಲ ನಾ ಮಾತಾಡ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀವಿ? ನಿನ್ನ ಮಾತಿಗೆ ಇಲ್ಲ ಅನ್ನಕ್ಕೆ ಬರಂಗಿಲ್ಲ. ನಿನ್ನ ಮಾತಿಗೆ ಹ್ಞೂ ಅಂತೀನಿ. ಆದ್ರೆ ಅವ್ರು ಅಲ್ಲಿ ಏನಾರ ನಂಗೆ ಹಂಗಾತಿ ಹಿಂಗಾತ ಅಂದ್ರೆ ನಾನು ಮತ್ತೆ ನೋಡ ಅಲ್ಲೇ ಅಂದ ಬಿಡಾಕಿನ. ಏ ಆತು ನೀ ಒಟ್ಟು ಸುಮ್ಮಿರಾಕ್ತಿಲಿ. ಅಲ್ಲಿ ಯಾರು ನಿನಗೆ ಏನಾರ ಅಂದರು ನಾ ಎಲ್ಲ ಮಾತಾಡ್ತೀನಿ ಆತ. ಆತು. ಎಲ್ಲ ಚಂದಾಗೈತಿ. ಒಂದು ಹೂವು ಒಂದು ಇಟ್ಕೊಂಡ್ರೆ ಚಂದಾಗತ್ತೆ. ಹೋಗುವ ಹೂವು ಇಟ್ಕೊಂಬರು. ನಮ್ಮ ಔಷಾನಿಗೆ ಹೋಗು. ಉಫ್ ಹಾಂ ಗಂಡಸೂರು ಪಾಡು ನಾಯಿ ಪಾಡ್ರಿ. ಏನು ಕೇಳ್ತೀರಿ? ಹೆಂಡ್ರ ಕೈಯ ಸಿಕ್ಕು ಚೀ ಅಂದು ಹೋಗುತ್ತೆ ಜಲಮ. ತಾಳಿ ಒಂದ ನಾವು ಕೊಟ್ಟುದು ಹೆಣ್ಮಕ್ಳಿಗೆ. ಆದ್ರೆ ನಮಗೆ ಮಾತ್ರ ಲಗ್ನ ಆಗಿಂದ ಒಂದು 6-7 ತಿಂಗಳು ಸುಮ್ಮನೆ ಇರ್ತಾರೆ ರೀ. 6-7 ತಿಂಗಳು ಆದ್ಮ್ಯಾಗ ಮುಗ್ದಾನ ಹಾಕಿ ಬಿಡ್ತಾರ. ತಮಗೆ ಬೇಕಾದಂಗೆ ಹಿಡಿದು ಜಗ್ಗಿ ಬಿಡ್ತಾರ. ಮುಗ್ದಾನ ಹಾಕಿಂದ ಏನು ಕೇಳ್ತೀರಿ? ಸುಮ್ಮನೆ ಇರ್ಬೇಕಲ್ಲ. ಮುಗ್ದಾನ ಹಿಡಿದು ಜಗ್ಗಿದ್ರೆ ಅಂದ್ರೆ ಗಪ್ಚುಪ್ ಆಗ್ಬೇಕು ನಾವು. ಹಂಗತಿ ಐತಿ. ಮುಗ್ದಾನ ಹಾಕಿ ಬಿಟ್ಟಿರ್ತಾರೆ ನಮಗೆ ಹೆಣ್ಮಕ್ಳು. ನಾವು ತಾಳಿ ಕಟ್ಟಿರ್ತೀವಿ, ಅವ್ರು ನಮಗೆ ಮುಗ್ದಾನ ಹಾಕ್ತಾರ.